ನನ್ನ ಕನಸು ದೊಡ್ಡದು, ಅದನ್ನ ನನಸು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಲೇಬೇಕು. ಮನಸ್ಸು ಹೇಳ್ಬಹುದು ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನಾಳಿದ್ದಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ ನಾಳೆ ನಾಳಿದ್ದಾಗತ್ತೆ, ನಾಳಿದ್ದು ಆಚೆ ನಾಳಿದ್ದಾಗತ್ತೆ. ನಿನ್ಗೆ ಜೀವನದಲ್ಲಿ ದೊಡ್ಡದಾಗಿ ಮಾಡಿ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನೀನ್ ಓದ್ಬೇಕು. ಜಸ್ಟ್ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೋ, ನೀನ್ ಅಂದ್ಕೊಂಡಿರೋ ಆ 95-98% ನ ನೀನ್ ತೆಗ್ದೆ ಆ ರಿಸಲ್ಟ್ ನ ನಿನ್ ತಂದೆ ತಾಯಿಗೆ ತೋರಿಸಿದಾಗ ಆ ನಿನ್ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂತ. ಯಾರ್ ನಿನ್ನನ್ನ ನೋಡಿ ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೋ ಅವ್ರ ಬಾಯಿ ಗಪ್ಚುಪ್ ಆಗೋಗುತ್ತೆ. ಆದ್ರೆ ಇದು ಅಷ್ಟು ಸುಲಭ ಅಲ್ಲ. ಇದಕ್ಕೋಸ್ಕರ ನೀನ್ ಓದ್ಬೇಕು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕು. ಎಕ್ಸಾಮ್ಗೆ ತುಂಬಾ ದಿನ ಇಲ್ಲ, ಈ ಕ್ಷಣ ನಿನ್ಗೆ ಜಾಸ್ತಿ ಟೈಮ್ ಇದೆ ಅನ್ಸುತ್ತೆ. ಆದ್ರೆ ಇವತ್ತು ನಾಳೆ ಆಗತ್ತೆ, ನಾಳೆ ನಾಳಿದ್ದಾಗತ್ತೆ. ಕಳಿತಾ ಕಳಿತಾ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನೀನ್ ಮಾಡ್ಬಲ್ಲೆ, ನೀನ್ ಓದ್ಬಲ್ಲೆ, ನಿನ್ನ ಲೈಫ್ ನ ಚೇಂಜ್ ಮಾಡ್ಕೊಳ್ಬಲ್ಲೆ. ಜಸ್ಟ್ ನಿನ್ನ ಮನಸ್ಸಲ್ಲಿ ಯಾಕೆ ಓದ್ತಿದ್ದೀನಿ ಅಂತ ನೆನ್ಸ್ಕೋ. ಜಸ್ಟ್ ಓದೋದಕ್ಕೂ ಫೋಕಸ್ ಮಾಡಿ ಓದೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ ಗುರಿ ದೊಡ್ಡದಾಗಿರ್ಲಿ, ಯಾವುದೇ ಕಾನ್ಸೆಪ್ಟ್ ಯಾವುದೇ ಲೈನ್ ಬಿಡಬೇಡ. ಹಾಗಂತ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬೇಡ. ಸ್ವಲ್ಪ ಆರಾಮಾಗಿ ಡೈಲಿ ಒಂದು ಟಾರ್ಗೆಟ್ ಇಟ್ಕೊಂಡು ಅದನ್ನ ಮಿಸ್ ಮಾಡ್ದೆ ರೀಚ್ ಮಾಡೋ. ಅಟ್ ಎನಿ ಕಾಸ್ಟ್ ಅಂದ್ಕೊಂಡಿದ್ನ ರೀಚ್ ಮಾಡ್ಲೇಬೇಕು. ಜಸ್ಟ್ 1 ಗಂಟೆ ಓದ್ಬಿಟ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನನ್ಗೆ ಓದಿದ್ ನೆನ್ಪಿರಲ್ಲ ಸರ್, ಓದೋಕೆ ಮನಸ್ಸಿರಲ್ಲ ಸರ್, ನಿದ್ದೆ ಜಾಸ್ತಿ ಬರುತ್ತೆ ಸರ್ ಅಂತ. ಒಂದ್ ನೆನ್ಪಿಟ್ಕೋ, ಪ್ರಯತ್ನ ಪಡ್ದೆ ಪ್ರತಿಫಲ ಸಿಗಲ್ಲ. ನೀನ್ ಡೈಲಿ ಅಂದ್ರೆ ಪ್ರತಿದಿನ 3-4 ಗಂಟೆ ಓದ್ಬಿಟ್ಟು ಅರ್ಥ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಪ್ರಯತ್ನನೇ ಪಡ್ದೆ ಅರ್ಥ ಆಗ್ತಿಲ್ಲ ಅಂದ್ರೆ ಹೇಗೆ? ನಿನ್ ತಂದೆ ತಾಯಿನ ಕೇಳ್ ನೋಡು. ಪ್ರತಿ ತಿಂಗಳು ಸಂಬಳ ಕುತ್ತಿದ್ದ ಹತ್ರನೇ ಕೊಡ್ತಾರ ಅಥವಾ ಪ್ರತಿದಿನ ಬಿಡದೆ ಕೆಲಸ ಮಾಡ್ಬೇಕಾ ಅಂತ? ಇವತ್ ನಿನ್ ಕೈಯಲ್ಲಿ ಹಿಡ್ದಿರೋ ಫೋನ್, ನಿನ್ನ ಸ್ಕೂಲು ಕಾಲೇಜ್ ಫೀಸ್ ಎಲ್ಲಿಂದ ಬರುತ್ತೆ? ದುಡ್ಡು ಬೇಕೇ ಬೇಕು. ಈ ಟೈಮ್ ನಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ಅದು ನಿನ್ನ ಬುಕ್ಸ್. ಇವತ್ ನೀನ್ ಏನ್ ಮಾಡ್ತಿರ್ತೀಯ ಅಂದ್ರೆ ಬೆಳಗ್ಗೆ ಅಲಾರಾಮ್ ಹೊಡ್ಕೊಂಡಾಗ ಆಫ್ ಮಾಡಿ ಅಂದ್ಕೊಳ್ತೀಯ, ಆಮೇಲೆ ಓದೋಣ ಅಂತ. ಎದ್ದೇಳಷ್ಟೊತ್ತಿಗೆ ಕಾಲೇಜ್ಗೆ ಟೈಮ್ ಆಗಿರುತ್ತೆ, ಆಗ ಅಂದ್ಕೊಳ್ತೀಯ ಸಂಜೆ ಕಾಲೇಜಿಂದ ಬಂದು ಓದೋಣ ಅಂತ. ಸಂಜೆ ಬಂದಾಗ ಫೋನು, ಫ್ರೆಂಡ್ಸು, ಟಿವಿ ಅಂತ ರೆಸ್ಟ್ ತಗೊಳ್ತೀಯ. ಆ ನಂತರ ಊಟ, ಸ್ವಲ್ಪ ಹೊತ್ತು ಬುಕ್ಸ್ ತೆಗಿತೀಯ, ಆ ನಂತರ ನಿದ್ದೆ. ಇದೇ ನಿನ್ನ ಡೈಲಿ ರೊಟೀನ್ ಆಗಿರುತ್ತೆ. ಇವತ್ತು ಈ ರೀತಿ ಒಂದಿನ, ಮುಂದೆ ತಿಂಗಳಾಗಿರುತ್ತೆ, ಆ ನಂತರ ಎಕ್ಸಾಮ್ ಕಣ್ಮುಂದೆ ಬಂದ್ ನಿಂತಿರುತ್ತೆ. ನೀನ್ ಇದನ್ನ ನೆನ್ಪಿಟ್ಕೋ. ಎಕ್ಸಾಮ್ ನಲ್ಲಿ ಲಕ್ಷಾಂತರ ಜನರ ನಡುವೆ ನೀನ್ ಕಾಂಪೀಟ್ ಮಾಡ್ತಿರೋದು. ಅಪ್ಪ ಅಮ್ಮನನ್ನ ನೆನ್ಸ್ಕೊಂಡು ನಾನ್ ಓದ್ತಾ ಮುಂದೆ ಸಾಗ್ಬೇಕನ್ನೋದ್ನ ಆಗಾಗ ನೆನ್ಸ್ಕೊಳ್ತಿರೋ. ನನ್ನ ಪ್ರತಿದಿನದ ಪ್ರಯತ್ನ ನೆನ್ನೆಗಿಂತ ಜಾಸ್ತಿ ಇರ್ಬೇಕು. ಒಬ್ಬ ಬಿಲೋ ಆವರೇಜ್ ಸ್ಟೂಡೆಂಟ್ ಅನ್ಕೊಳ್ತಾನೆ, ಈ ಡಿಸೆಂಬರ್ ನಿಂದ ಎಕ್ಸಾಮ್ ಬರೆಯೋಕೆ ಇನ್ನು 4 ತಿಂಗಳಿದೆ ಅಂದ್ರೆ ಅಂದಾಜು 120 ದಿನ. ಒಂದ್ ವೇಳೆ ನೀನ್ ದಿನಕ್ಕೆ 8 ಗಂಟೆ ಮಲಗ್ತೀಯ ಅನ್ಕೋ, ಆಗ ಆ 120 ದಿನದಲ್ಲಿ 40 ದಿನ ನಿದ್ದೆಯಲ್ಲೇ ಕಳೆದಿರ್ತೀಯ. ಇರೋ 6 ಸಬ್ಜೆಕ್ಟ್ಸ್, ಸ್ಕೂಲು, ಕಾಲೇಜು, ನಿದ್ದೆ, ಆಟ ಪಾಠ, ಟಿವಿ ಅಂತ ಎಷ್ಟು ಟೈಮ್ ಸಿಗುತ್ತೆ ನಿನ್ಗೆ? ಅದಕ್ಕೆ ಈ ದಿನ, ಈ ಕ್ಷಣ ನೀನ್ ಡಿಸೈಡ್ ಮಾಡ್ಕೋ, ಇರೋ 100-120 ದಿನದಲ್ಲಿ ಹೇಗ್ ಬಳಸ್ಕೊಳ್ತೀಯ ಅಂತ. ಬಿಲೀವ್ ಮೀ, ಈಗ್ಲೂ ನಿನ್ ಕೈಯಲ್ಲಿ ಸಾಧ್ಯ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್.